ನಂದಗುಡಿ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಕಳ್ಳತನ ಆತಂಕದಲ್ಲಿ ಗ್ರಾಮಸ್ಥರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಪೊಲೀಸ್ ಠಾಣಾ ಮುಂಭಾಗದಲ್ಲಿಯೇ ತಡರಾತ್ರಿಯಲ್ಲಿ ಕಳ್ಳತನ ನಡೆದಿದೆ. 2 ಮೆಡಿಕಲ್ ಸ್ಟೋರ್ ಸೇರಿದಂತೆ 1 ಪ್ರಾವಿಷನ್ ಸ್ಟೋರ್ನಲ್ಲಿ ಕಳ್ಳತನವಾಗಿದ್ದು, ಪೊಲೀಸ್ ಠಾಣೆಯ ಮುಂಭಾಗದಲ್ಲಿಯೇ ಈ ಕಳ್ಳತನ ನಡೆದಿರುವುದಕ್ಕೆ ನಂದಗುಡಿ ಗ್ರಾಮಸ್ಥರು ಆತಂಕಕ್ಕೊಳಗಾಗಿದ್ದಾರೆ. ಇನ್ನು ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಈ ರೀತಿ ಕಳ್ಳತನ ನಡೆದರೆ ಇನ್ನು ಗ್ರಾಮದ ತಾಲೂಕಿನ ಇತರ ಭಾಗಗಳಲ್ಲಿ ಯಾವ ಪರಿಸ್ಥಿತಿ ಉಂಟಾಗಿರಬಹುದೆಂದು ಊಹಿಸಬಹುದಾಗಿದೆ. ಇನ್ನು ಇದೇ ಸಂಬಂಧವಾಗಿ ಕಳೆದ ಹಿಂದೆ 6 ತಿಂಗಳ ಹಿಂದೆ ಈ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ ಕಳ್ಳತನ ಆಗಿದ್ದು, ಬೇಕರಿಯಲ್ಲೂ ಕೂಡ 2-3 ಬಾರಿ ಕಳ್ಳತನ ಆಗಿತ್ತೆಂದು ಸ್ಥಳೀಯರು ಮಾಹಿತಿ ನೀಡಿದ್ದು, ಈ ಸಂಬಂಧವಾಗಿ ನಂದಗುಡಿ ಪೊಲೀಸ್ ಠಾಣೆ ವತಿಯಿಂದ ಸಿಸಿ ಕ್ಯಾಮೆರಾ ಅಳವಡಿಸಲು ಹಣವನ್ನು ಕೂಡ ಸಂಗ್ರಹ ಮಾಡಲಾಗಿತ್ತು. ಆದರೆ ಇದುವರೆಗೂ ಕೂಡ ಸಿಸಿ ಕ್ಯಾಮೆರಾ ಅಳವಡಿಸಿಲ್ಲ. ಕಳೆದ ಬಾರಿ 2-3 ಬಾರಿ ಕಳ್ಳತನವಾಗಿದ್ದರೂ ಕೂಡ ಆ ಕಳ್ಳರನ್ನು ಕೂಡ ಪತ್ತೆ ಹಚ್ಚಿಲ್ಲ ಎಂದು ಮೆಡಿಕಲ್ ಸ್ಟೋರ್ನ ಮಾಲೀಕರು, ಸ್ಥಳೀಯರು ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ನಂದಗುಡಿಯಲ್ಲಿ ಹಾದು ಹೋಗಿರುವ ಹೆದ್ದಾರಿ ಪಕ್ಕದಲ್ಲಿ ಪೊಲೀಸ್ ಠಾಣೆ ಮುಂಭಾಗದಲ್ಲೇ ಕಳ್ಳತನವಾಗಿದ್ದು, ನಂದಗುಡಿ ಗ್ರಾಮ ಪಂಚಾಯಿತಿ ವತಿಯಿಂದ ಬೀದಿ ದೀಪಗಳನ್ನು ಅಳವಡಿಸಬೇಕಾಗಿತ್ತು ಅಥವಾ ಹೆದ್ದಾರಿ ಇಲಾಖೆಯಾದರೂ ಬೀದಿ ದೀಪಗಳನ್ನು ಅಳವಡಿಸಬೇಕಿತ್ತು. ಇಬ್ಬರು ಕೂಡ ಜಾಣಕೂಡನ್ನು ಪ್ರದರ್ಶನ ಮಾಡಿದ್ದು, ಬೀದಿ ದೀಪದ ಕೊರತೆಯಿಂದಲೂ ಕೂಡ ಕಳ್ಳತನಕ್ಕೆ ಅನುವಾಗಿರಬಹುದು. ಹಾಗೆ ಪೊಲೀಸ್ ಠಾಣಾ ಮುಂಭಾಗದಲ್ಲೇ ಕಳ್ಳತನ ಆಗಿರುವ ಕಾರಣದಿಂದ ಜನರು ಮತ್ತಷ್ಟು ಆತಂಕಕ್ಕೊಳಗಾಗಿದ್ದು, ಆದಷ್ಟು ಬೇಗ ಇಲ್ಲಿ ಬೀದಿ ದೀಪಗಳನ್ನು ಅಳವಡಿಸಲಿ, ಸಿಸಿ ಕ್ಯಾಮೆರಾ ಅಳವಡಿಸಲಿ, ಆಗುತ್ತಿರುವ ಅನಾಹುತವನ್ನು, ಕಳ್ಳತನವನ್ನು ತಪ್ಪಿಸುವಂತಾಗಿ ಈಗಾಗಲೇ ನಡೆದಿರುವ ಪ್ರಕರಣಗಳನ್ನು ಭೇದಿಸಿ ಕಳ್ಳರನ್ನು ಪತ್ತೆ ಹಚ್ಚಿ ಅವರಿಗೆ ಕಠಿಣ ಶಿಕ್ಷೆಯನ್ನು ನೀಡಿ ಕಳುವಾಗಿರುವ ವಸ್ತುಗಳನ್ನು ವಾಪಸ್ಸು ಕೊಡಿಸಬೇಕಿದೆ. ಕಳ್ಳರು ಕ್ಯಾಶ್ ಬಾಕ್ಸ್ನಲ್ಲಿದ್ದ ನಗದು ಸೇರಿದಂತೆ ಬೆಲೆ ಬಾಳುವ ವಸ್ತುಗಳನ್ನು ಕೂಡ ಕದ್ದೊಯ್ದಿರೋದು ಬೆಳಕಿಗೆ ಬಂದಿದ್ದು, ಪೊಲೀಸರು ಇದನ್ನು ಪತ್ತೆ ಹಚ್ಚಬೇಕಿದ್ದು, ಸ್ಥಳೀಯರು ಈ ಬಗ್ಗೆ ಈ ರೀತಿಯಾಗಿ ತಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿ ಪೊಲೀಸ್ ಸ್ಟೇಷನ್ ಗ್ರಾಮದಲ್ಲಿ ಪೊಲೀಸ್ ಸ್ಟೇಷನ್ ಮುಂಭಾಗದಲ್ಲಿ ಕಳ್ಳತನ ನಡೆದಿದ್ದು, ಈ ಹಿಂದೆನೂ ಸಹ 3 ಅಂಗಡಿ ಕಳ್ಳತನ ಆಗಿತ್ತು. ಈ ರಾತ್ರಿ ಮಂಗಳವಾರ ರಾತ್ರಿ ಕೂಡ ಆಗಿದೆ. ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇವೆ. ಮತ್ತು ಹಿಂದೆ ಸಿಸಿ ಕ್ಯಾಮ್ರಾ ಹಾಕಲು ಪೊಲೀಸರು ಹಣ ಸಂಗ್ರಹಣೆ ಮಾಡಿರುತ್ತಾರೆ. 2-3 ಸಾರಿ ಕಳ್ಳತನ ಆದರೂ ಪೊಲೀಸರು ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ. ಮುಂದಿನ ದಿನಗಳಾದರೂ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಪ್ರಾರ್ಥಿಸುತ್ತೇವೆ.